ಯಾಕೆ ಏನಾಯ್ತು? ಯಾಕೆ ಹಿಂಗೆ ಒದ್ದಾಡ್ತಾ ಇದೆಯಾ? ಈ ಹೆರಿಗೆ ನೋವು ಬಂದವ್ರು ಒದ್ದಾಡ್ತಾರ, ನಾನು ಒದ್ದಾಡ್ತಾ ಇದ್ದೀರಾ? ಅದಕ್ಕಿಂತ ದೊಡ್ಡ ನೋವು ಬಿಟ್ಟೋಗೋ ನೋವು, ನಿಂಗೆ ಅರ್ಥ ಆಗಲ್ಲ. ಬಿಟ್ಟೋಗೋ ನೋವು? ಏಯ್, ಯಾಕೆ ಹೋಗಕ್ಕೆ ಮನ್ಸಿಲ್ವಾ? ಇಲ್ಲ ಕಣ, ನೀನೇನೋ ನಾನು ರೆಡಿ ಮಾಡಿಬಿಟ್ಟೆ, ನಾನು ಮನಸ್ಸು ಮಾಡಿದೆ. ಈಗ ನನ್ಗೆ ಹೋಗೋದಕ್ಕೆ ಮೂಡಿಲ್ಲ, ಸುಮ್ಮನೆ ಹಂಗೆ ವಾಪಸ್ ತಿರುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅನಿಸ್ತಾ ಇದೆ. ಏಯ್, ಸುಮ್ಮನಿರಪ್ಪ ನೀನು. ಭೂಮಿಗೆ ಅವ್ರಿಗೂ ನಾನು ಕಳ್ಸ್ಕೊಡೋದಕ್ಕೆ ಇಷ್ಟ ಇರಲಿಲ್ಲ, ನಾನು ಹೆಂಗೋ ಸಮಾಧಾನ ಮಾಡಿ ಬರ್ತಾ ಇದ್ದೀನಿ. ಇಷ್ಟಕ್ಕೂ ನೀನೇನು ಪರ್ಮನೆಂಟ್ ಆಗಿರಕ್ಕೆ ಹೋಗ್ತಾ ಇದ್ದೇನೋ? ಮ್ಯಾಕ್ಸಿಮಮ್ ಅಂದರೆ 1 ವಾರ ಕೆಲಸ ಮುಗಿತಿದ್ದಂಗೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಬಂದ್ಬಿಡ್ತೀವಪ್ಪ. ಈಗೇನು ಹಳೆ ಕಾಲನೇನೋ, ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಫಿಂಗರ್ ಟಿಪ್ಪಲ್ಲೇ ಎಲ್ಲ ಇದೆ ಕಣ. ಸುಮ್ಮನೆ ಹಂಗೆ ವಿಡಿಯೋ ಕಾಲ್ ಮಾಡಿದ್ರೆ ಸಾಕು, ಹೆಂಡತಿ ಪಕ್ಕದಲ್ಲೇ ಇದ್ದಂಗಿರುತ್ತೆ. ನೋಡ, ಏನೇ ಆದರೂ ಫಿಸಿಕಲಿ ಜೊತೆಗಿದ್ದಂಗೆ ಆಗಲ್ಲ ಕಣೋ. ಜೆರಾಕ್ಸೇ ಒರಿಜಿನಲ್, ಅರ್ಥ ಮಾಡ್ಕೊ. ಪರ್ಸನಲ್ ಟಚ್ ಇರಲ್ಲ. ಪರ್ಸನಲ್ ಟಚ್ ಯಾವ್ದಪ್ಪ ಅದು? ಸುಮ್ಮನಿರ ನನ್ನ ಮಗನೇ, ಹೇಳೋದೇನ ಟಚ್ಚು? ಸುಮ್ಮನೆ ಕೂತೋಳ, ನನ್ನ ಟೆನ್ಷನ್ ನನಗೆ. ಏನಾಯ್ತು ದುನಿಯಾ? ಹಾಸ್ಪಿಟಲ್ ಕಾಣಿಸ್ತಾನೆ ಕಣೋ. ಏಯ್, ಏನು ಹಿಂಗೆ ಶಾಕ್ ಕೊಡ್ತಾ ಇದ್ಯಾ? ಸರಿಯಾಗಿ ನೋಡೋ. ಒಂದು ನಿಮಿಷ ಗಾಡಿ ಸೈಡ್ಗೆ ಹಾಕೋ. ಎಂಥ ಕೆಲಸ ಆಗೋಯ್ತು. ಅದಕ್ಕೆ ಹೇಳೋದು, ಹೊರಡಕ್ಕೆ ಮುಂಚೆ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಅಂತ. ನಾನೇನೋ ಮಾಡಲಿ, ಭೂಮಿಕಾ ಅವ್ರನ್ನೆಲ್ಲ ಪ್ಯಾಕ್ ಮಾಡಿದ್ದು. ಅವ್ರಿಗೆ ಅಷ್ಟು ಹೇಳಿದ್ದೀನಿ, ಪಾಸ್ಪೋರ್ಟ್ ಇಂಪಾರ್ಟೆಂಟು, ಅದನ್ನ ಎತ್ತಿಡಿ ಅಂತ. ಬೇಕು ಅಂತಾನೆ ಹಿಂಗೆ ಮಾಡಿದ್ದಾರೆ. ಏನೋ ಮಾತಾಡ್ತಾ ಇದ್ಯಾ? ಅವ್ರು ಯಾಕೋ ಇಂಥ ಕೆಲಸ ಮಾಡ್ತಾರೆ? ನಾನು ಹೋಗ್ಬಾರ್ದು ಅಂತ ನಾನು ಕಳ್ಸ್ಕೊಳಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ನಾನು ಹೇಳಿದ್ದೀನಿ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟು, ನಾನು ಹೋಗಲೇಬೇಕು ಅಂತ. ಆದ್ರೂ ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಾರೆ ಕಣೋ, ಸೀರಿಯಸ್ನೆಸ್ಸೇ ಇಲ್ಲ. ಏನೋ ಮಗು ಆಗಿದೆ, ಓವರ್ ಪಾಸಿಟಿವ್ ಆಗಿ ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ಕೊಂಡ್ರೆ ಈ ರೀತಿ ಮಾಡೋದಾ? ಫ್ಲೈಟ್ ಬೇರೆ ಟೆನ್ಷನ್ ಆಗ್ತಾ ಇದೆ, ಏನು ಮಾಡೋದಂತ ಗೊತ್ತಾಗ್ತಲ್ವ ನನಗೆ. ವಾಪಸ್ ಹೋಗಿ ತಂದ್ಬಿಡೋಣ. ಲೇ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣದ. ನಾವು ಹೋಗಿ ವಾಪಸ್ ಅಂದರೆ ಫ್ಲೈಟ್ ಮಿಸ್ ಆಗಲ್ವೇನೋ? ಯಾರಿಂದನಾದರೂ ತರಿಸ್ಕೊಳ್ಳೋಣ ಅಂದರೆ ಅದು ಆಗಲ್ಲ ಕಣೋ, ಆವಾಗಲೂ ಫ್ಲೈಟ್ನ ಮಿಸ್ ಮಾಡ್ಕೋತೀವಿ. ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರು ಅರ್ಥ ಆಗಲ್ಲ. ಬುದ್ಧಿ ಇರೋರು ಯಾರು ಇಂಥ ಕೆಲಸ ಮಾಡಲ್ಲ ಕಣೋ, ಚಿಕ್ಕ ಮಕ್ಕಳ ಥರ ಆಡ್ತಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೋ. ಏನು ಮಾಡೋದು ಅಂದರೆ, ನನಗೆ ಹೆಂಗಾಗ್ತಾ ಇದೆ ಅಂದರೆ, ಒಂದು ಒಳ್ಳೆ ಅವಕಾಶ ಮಿಸ್ ಆಗೋಗುತ್ತಲ್ಲ, ಎಲ್ಲ ಎಫರ್ಟು ವೇಸ್ಟ್. ಒಂದು ಕಂಪ್ನಿಯಿಂದ ಎಷ್ಟು ಜನರು ಬೇವರಿರುತ್ತೆ ಅಂತ ಅವ್ರಿಗೆ ಅರ್ಥನೇ ಆಗಲ್ವಲ್ಲ. ಏನು ಮಾಡ್ಸ ಯೂಟನ್ ತಗೊಳಪ್ಪ.